ಹಾಯ್ ಇದು ಟ್ಯೂಸ್ಡೇ ಈವ್ನಿಂಗ್ ಮಿನಿ ವ್ಲಾಗ್. ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕ್ರೇವಿಂಗ್ ಆಗ್ತಿರುತ್ತೆ. ನನಗಂತೂ ಇತ್ತೀಚೆಗೆ ಐಸ್ ಕ್ರೀಮ್ ತಿನ್ನಬೇಕಂತ ಜಾಸ್ತಿ ಅನ್ನಿಸ್ತಿತ್ತು. ಹಾಗಾಗಿ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಇವತ್ತು ಆರ್ಡರ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ತಗೊಂಡಿದ್ದೆ. ಪುದೀನ ಕೊತ್ತಂಬರಿನ ನಾವು ಈ ಥರ ಒಂದು ಬಾಕ್ಸ್ ಕೆಳಗಡೆ ಟಿಶ್ಯೂ ಹಾಕಿ ಅದ್ರ ಮೇಲೆ ಸೊಪ್ಪಿಟ್ಬಿಟ್ಟು ಮತ್ತೆ ಇನ್ನೊಂದು ಟಿಶ್ಯೂ ಹಾಕಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ರೆ ಒಂದು ವಾರದವರೆಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು, ಹಾಳಾಗಲ್ಲ. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಹಾಗಾಗಿ ಮ್ಯಾಂಗೋ ಐಸ್ ಕ್ರೀಮ್ನೇ ಮಾಡ್ತಾ ಇದ್ದೀನಿ. ಮೊದಲೊಂದು ಬೌಲ್ಗೆ 1 ಕಪ್ ಗೋಡಂಬಿ, 1 ಕಪ್ ಬಾದಾಮಿ, 2 ಕಪ್ ಮಕಾನ, ಒಂದು 3/4 ಕಪ್ ಆಗೋವಷ್ಟು ಕಲ್ಸಕ್ರೆನ ಹಾಕಿ 2 ಕಪ್ ಆಗೋವಷ್ಟು ಕಾಯ್ದಿರೋ ಹಾಲನ್ನ ಹಾಕ್ಬಿಟ್ಟು ಒಂದು 20 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಬೇಕು ಅಂದ್ರೆ ನಾವು ಒಂದು ಅರ್ಧ ಕಪ್ ಓಟ್ಸ್ ಕೂಡ ಸೇರಿಸ್ಕೊಳ್ಬೋದು. ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ಹಾಲಲ್ಲಿ ನೆನೆಸ್ಬಿಟ್ಟು ಅದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದ್ರ ಜೊತೆಗೆ 1.5 ಕಪ್ ಆಗೋವಷ್ಟು ಮಾವಿನ ಹಣ್ಣನ್ನ ಸೇರಿಸ್ಬಿಟ್ಟು ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮಾವಿನ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೊಂದು ಅಲ್ಯೂಮಿನಿಯಂ ಫಾಯಿಲ್ನ ಹಾಕಿ 6 ರಿಂದ 7 ಅವರ್ ಫ್ರೀಸರಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಹೆಲ್ದಿಯಾಗಿ ಮ್ಯಾಂಗೋ ಫಲೂಡ ಕೂಡ ಮಾಡಿದ್ದೀನಿ. ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ.